ವೇದ ಎಂಬ ಶಬ್ದದ ಮೂಲಾರ್ಥವೇ ಜ್ಞಾನ. ಸಂಸ್ಕೃತದ ವೇದ್ ಎಂಬ ಧಾತುವಿನಿಂದ ವೇದ ಎಂಬ ಶಬ್ದ ಉದ್ಭವಗೊಂಡಿದೆ. ವೇದ್ ಎಂದರೆ ತಿಳಿಯುವುದು, ಅರಿಯುವುದು, ಅನುಭವಿಸುವುದು ಅಥವಾ ಬೋಧಿಸುವುದು ಎಂಬ ಅರ್ಥವನ್ನು ನೀಡುತ್ತದೆ. ಆದ್ದರಿಂದ ವೇದ ಎಂದರೆ ಕೇವಲ ಒಂದು ಗ್ರಂಥ ಅಥವಾ ಪುಸ್ತಕವಲ್ಲ, ಅದು ಮಾನವ ಜೀವನದ ಅಂಧಕಾರವನ್ನು ದೂರ ಮಾಡುವ ದಿವ್ಯಜ್ಞಾನ ಸಾಗರ. ವೇದಗಳು ಮಾನವನ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ವಿಕಾಸದ ಮೂಲಾಧಾರವಾಗಿದ್ದು, ಭಾರತೀಯ ಸಂಸ್ಕೃತಿಯ ನಾಡಿಬಿಡಿಯಂತೆ ಅಸ್ತಿತ್ವದಲ್ಲಿವೆ. ವೇದಗಳು ಧರ್ಮ, ತತ್ವ, ನೈತಿಕತೆ, ವಿಜ್ಞಾನ, ಸಮಾಜ ವ್ಯವಸ್ಥೆ ಹಾಗೂ ಮಾನವತೆಯ ಶ್ರೇಷ್ಠ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ಇವು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಇವು ಜೀವನದ ತತ್ವಗಳನ್ನು ಬೋಧಿಸುವ ಶಾಶ್ವತವಾದ ಮಾರ್ಗದೀಪಗಳು. ವೇದಗಳ ಉಗಮದ ಕುರಿತು ತಿಳಿಯಬೇಕಾದ ಅತ್ಯಂತ ಮಹತ್ವದ ಅಂಶವೆಂದರೆ, ಅವು ಯಾವುದೋ ವ್ಯಕ್ತಿಯು ಬರೆದು ರಚಿಸಿದ ಗ್ರಂಥಗಳಲ್ಲ. ಯಾವುದೇ ಋಷಿಯೂ ಅಥವಾ ದೇವತೆಯೂ ವೇದವನ್ನು ಬರೆಯಲಿಲ್ಲ. ಅವು ಮಾನವನ ಬುದ್ಧಿಯಿಂದ ಅಥವಾ ಕಲ್ಪನೆಯಿಂದ ಹುಟ್ಟಿದ ಕೃತಿಯಲ್ಲ. ವೇದಗಳು ದಿವ್ಯ ಸ್ಫೂರ್ತಿಯ ಫಲವಾಗಿದ್ದು, ಅವುಗಳಲ್ಲಿ ವ್ಯಕ್ತವಾಗಿರುವ ಜ್ಞಾನವು ಬ್ರಹ್ಮನಿಂದಲೇ ಪ್ರಕಾಶಿತವಾದ ನಿತ್ಯ ಸತ್ಯ. ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿಗಳು ತಪಸ್ಸು ಮತ್ತು ಧ್ಯಾನದಲ್ಲಿ ತಮ್ಮ ಮನಸ್ಸನ್ನು ಸಂಪೂರ್ಣ ಶುದ್ಧಗೊಳಿಸಿದಾಗ ಅವರ ಅಂತರಂಗದಲ್ಲಿ ದಿವ್ಯ ಜ್ಞಾನ ಪ್ರಕಾಶಮಾನವಾಯಿತು. ಅವರು ಆ ದಿವ್ಯ ಸತ್ಯವನ್ನು ಕಣ್ಣಾರೆ ಕಂಡರು, ಕಿವಿಯಿಂದ ಕೇಳಿದರು, ಮನಸ್ಸಿನಲ್ಲಿ ಅನುಭವಿಸಿದರು. ಈ ಅನುಭವವೇ ವೇದಗಳ ರೂಪದಲ್ಲಿ ಹೊರಹೊಮ್ಮಿತು. ಆದ್ದರಿಂದ ವೇದಗಳು ಋಷಿಗಳಿಂದ ರಚಿಸಲ್ಪಟ್ಟದ್ದಲ್ಲ, ಅವರ ಮೂಲಕ ಪ್ರಕಟಿತವಾದವು. ಇದೇ ಕಾರಣಕ್ಕೆ ವೇದಗಳನ್ನು ಅಪೌರುಷೇಯ ಎಂದು ಕರೆಯಲಾಗುತ್ತದೆ, ಅಂದರೆ ಮಾನವ ನಿರ್ಮಿತವಲ್ಲದ ದಿವ್ಯ ಗ್ರಂಥಗಳು. ವೇದಜ್ಞಾನವು ಯಾವಾಗಲೂ ಅಸ್ತಿತ್ವದಲ್ಲಿತ್ತು ಮತ್ತು ಇಂದಿಗೂ ಅಸ್ತಿತ್ವದಲ್ಲಿದೆ. ಅದು ಶಾಶ್ವತ, ಕಾಲಾತೀತ ಮತ್ತು ಸ್ಥಳಾತೀತ. ಬ್ರಹ್ಮಾಂಡದ ಸೂಕ್ಷ್ಮತೆಯಲ್ಲಿ ಆ ಜ್ಞಾನವು ಸದಾ ಸನ್ನಿಹಿತವಾಗಿದೆ. ಈ ನಿತ್ಯ ಸತ್ಯದ ಅಸ್ತಿತ್ವವನ್ನು ವಿವರಿಸಲು ಒಂದು ಸೂಕ್ತ ಉದಾಹರಣೆಯನ್ನು ನೀಡಬಹುದು. ರೇಡಿಯೋ ಅಲೆಗಳು ಯಾವಾಗಲೂ ಆಕಾಶದಲ್ಲಿ ಇರುತ್ತವೆ, ಆದರೆ ಅವುಗಳನ್ನು ಕೇಳಲು ಸರಿಯಾದ ಯಂತ್ರ ಮತ್ತು ಸರಿಯಾದ ಸಂವೇದನೆಯನ್ನು ಹೊಂದಿರಬೇಕು. ಅಲೆಗಳು ಸದಾ ಇದ್ದರೂ ನಾವು ಕೇಳದಿದ್ದರೆ ಅವು ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಹಾಗೆಯೇ ವೇದಜ್ಞಾನವು ಬ್ರಹ್ಮಾಂಡದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ, ಆದರೆ ಅದನ್ನು ಗ್ರಹಿಸಲು ಶುದ್ಧ ಮನಸ್ಸು ಮತ್ತು ಧ್ಯಾನಪರಾವಲಂಬಿತ ಚಿತ್ತ ಅಗತ್ಯ. ಮಹರ್ಷಿಗಳು ತಮ್ಮ ತಪಸ್ಸಿನ ಮೂಲಕ ಆ ಮನಃಶುದ್ಧಿಯನ್ನು ಗಳಿಸಿದ ಕಾರಣದಿಂದಲೇ ಅವರು ಆ ದಿವ್ಯ ಜ್ಞಾನವನ್ನು ಕೇಳುವಂತಾಗಿತ್ತು. ಅವರು ಆ ದಿವ್ಯನಾದವನ್ನು ತಮ್ಮ ಅಂತರಂಗದಲ್ಲಿ ಅನುಭವಿಸಿದಾಗ ಅದು ವೇದರೂಪದಲ್ಲಿ ಪ್ರತಿಫಲಿಸಿತು. ಈ ಕಾರಣಕ್ಕೆ ವೇದಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ, ಅಂದರೆ ಕೇಳಲ್ಪಟ್ಟ ದಿವ್ಯವಾಣಿ. ವೇದಗಳನ್ನು ಪ್ರಕಟಿಸಿದ ಮಹರ್ಷಿಗಳನ್ನು ಮಂತ್ರದ್ರಷ್ಟಾರರೆಂದು ಕರೆಯುತ್ತಾರೆ, ಏಕೆಂದರೆ ಅವರು ಆ ಮಂತ್ರಗಳ ದಿವ್ಯ ಪ್ರಕಾಶವನ್ನು ದೃಷ್ಟಿಯಿಂದ ಕಂಡರು. ಈ ಋಷಿಗಳು ತಮ್ಮ ಅನುಭವದ ಮೂಲಕ ಪಡೆದ ಆ ಜ್ಞಾನವನ್ನು ತಮ್ಮ ಶಿಷ್ಯರಿಗೆ ಬಾಯ್ದೆರೆಯಾಗಿ ಬೋಧಿಸಿದರು. ಈ ಮೌಖಿಕ ಪರಂಪರೆಯೇ ವೇದಪಾಠದ ಪ್ರಾರಂಭವಾಯಿತು. ಈ ಪರಂಪರೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಕರ್ಣಪಾಠದ ಮೂಲಕ ಸಾಗಿತು. ಶಿಷ್ಯರು ಗುರುಗಳಿಂದ ಕೇಳಿದಂತೆ ಅದೇ ಶಬ್ದ, ಅದೇ ಸ್ವರ, ಅದೇ ಉಚ್ಚಾರಣೆಯೊಂದಿಗೆ ಸಂಗ್ರಹಿಸಿಕೊಂಡರು. ಹೀಗೆ ಸಾವಿರಾರು ವರ್ಷಗಳ ಕಾಲ ವೇದಗಳು ಯಾವುದೇ ಬದಲಾವಣೆಯಿಲ್ಲದೆ ಪಾವನವಾಗಿ ಉಳಿದವು. ಈ ಪರಂಪರೆಯನ್ನು ಆಮ್ನಾಯ ಎಂದು ಕರೆಯುತ್ತಾರೆ. ಶ್ರುತಿ ಎಂಬ ಶಬ್ದವು ಶ್ರು ಧಾತುವಿನಿಂದ ಬಂದಿದ್ದು ಕೇಳುವುದು ಎಂಬ ಅರ್ಥ ನೀಡುತ್ತದೆ. ಆಮ್ನಾಯ ಎಂಬ ಶಬ್ದವು ಮಾ ಧಾತುವಿನಿಂದ ಬಂದಿದ್ದು ಅಭ್ಯಾಸ ಅಥವಾ ಸ್ಮರಣೆ ಎಂಬ ಅರ್ಥವನ್ನು ನೀಡುತ್ತದೆ. ಹೀಗಾಗಿ ವೇದಗಳು ಕೇಳಲ್ಪಟ್ಟ ಮತ್ತು ಅಭ್ಯಾಸದಿಂದ ಸಂಗ್ರಹಿಸಲ್ಪಟ್ಟ ದಿವ್ಯಜ್ಞಾನವಾಗಿವೆ. ವೇದಗಳಲ್ಲಿ ಬೋಧಿಸಲ್ಪಟ್ಟ ವಿಷಯಗಳ ವ್ಯಾಪ್ತಿ ಅಸಂಖ್ಯಾತ. ಬ್ರಹ್ಮ, ಆತ್ಮ, ಜೀವ, ಸೃಷ್ಟಿ, ಪ್ರಪಂಚದ ಉಗಮ, ಧರ್ಮ, ಯಜ್ಞ, ನೈತಿಕತೆ, ಸಮಾಜ,
ಜೀವನದ ಗುರಿಗಳು, ಇವುಗಳೆಲ್ಲವೂ ವೇದಗಳಲ್ಲಿ ವಿಶದವಾಗಿ ನಿರೂಪಿಸಲ್ಪಟ್ಟಿವೆ. ವೇದಗಳು ಮಾನವನ ಸಂಪೂರ್ಣ ಅಸ್ತಿತ್ವವನ್ನು ಅರಿತುಕೊಳ್ಳುವ ಮಾರ್ಗವನ್ನು ತೋರಿಸುತ್ತವೆ. ಅವು ಧರ್ಮವನ್ನು ಕೇವಲ ಆಚರಣೆ ಎಂದು ಬೋಧಿಸುವುದಿಲ್ಲ, ಅದು ಸತ್ಯ, ಶಾಂತಿ ಮತ್ತು ಧ್ಯಾನಪರವಾದ ಜೀವನ ಪದ್ಧತಿ ಎಂದು ಬೋಧಿಸುತ್ತವೆ. ವೇದಗಳಲ್ಲಿ ಬೋಧಿಸಲ್ಪಟ್ಟ ಮೌಲ್ಯಗಳು ಕೇವಲ ಪ್ರಾಚೀನ ಕಾಲಕ್ಕೆ ಮಾತ್ರ ಸೀಮಿತವಲ್ಲ, ಅವು ನಿತ್ಯಮಾನ್ಯ. ಆ ಮೌಲ್ಯಗಳು ಯಾವ ಕಾಲದಲ್ಲಾದರೂ ಮಾನವ ಜೀವನಕ್ಕೆ ಪ್ರಸ್ತುತವಾಗಿರುತ್ತವೆ. ವೇದಗಳು ಬ್ರಹ್ಮನ ವಾಣಿ ಎಂದು ಹೇಳಲ್ಪಡುವುದರಿಂದ ಅವು ಕಾಲಾತೀತವಾಗಿವೆ. ಅವು ಯಾವ ಯುಗದಲ್ಲಾದರೂ ಪ್ರಸ್ತುತವಾಗಿರುತ್ತವೆ. ಉಪನಿಷತ್ತುಗಳಲ್ಲಿ ವೇದಗಳ ಉಗಮವನ್ನು ಬ್ರಹ್ಮನಿಂದಾಗಿಯೇ ಎಂದು ಹೇಳಲಾಗಿದೆ. ಬ್ರಾಹ್ಮಣಃ ವೇದಾಃ ಪ್ರಜಾಯಂತೆ ಎಂದು. ಅಂದರೆ ವೇದಗಳು ಬ್ರಹ್ಮನಿಂದ ಜನಿಸಿದವು. ಈ ವಾಕ್ಯವೇ ವೇದಗಳ ದಿವ್ಯತ್ವದ ಶಾಶ್ವತ ಸಾಕ್ಷ್ಯ. ವೇದಗಳು ಯಾವ ಕಾಲದಲ್ಲಾದರೂ ನಾಶವಾಗುವುದಿಲ್ಲ, ಅವು ನಿತ್ಯ ಸತ್ಯಗಳು, ನಿತ್ಯ ಪ್ರಕಾಶಗಳು. ಕಾಲ ಬದಲಾಗಬಹುದು, ಸಮಾಜ ಬದಲಾಗಬಹುದು, ಆದರೆ ವೇದ ಸತ್ಯ ಬದಲಾಗುವುದಿಲ್ಲ. ಅವು ಅನಾದಿ, ಅನಂತ ಮತ್ತು ಅಮೃತ ಸ್ವರೂಪ. ವೇದ ಜ್ಞಾನವು ಮಾನವನಿಗೆ ಕೇವಲ ಧಾರ್ಮಿಕ ಮಾರ್ಗದರ್ಶನ ನೀಡುವುದಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸುತ್ತದೆ. ಧರ್ಮ, ನೈತಿಕತೆ, ಅರ್ಥ, ಸಂಪತ್ತು, ಕಾಮ, ಸಂತೃಪ್ತಿ ಮತ್ತು ಮೋಕ್ಷ, ಆಧ್ಯಾತ್ಮಿಕ ಮುಕ್ತಿ ಎಂಬ 4 ಪುರುಷಾರ್ಥಗಳಿಗೂ ವೇದವೇ ಮೂಲ. ವೇದಗಳು ನಮಗೆ ಪ್ರಾರ್ಥನೆ, ಯಜ್ಞ, ಧ್ಯಾನ, ತತ್ವಚಿಂತನೆ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಬೋಧಿಸುತ್ತವೆ. ಅವುಗಳ ಉದ್ದೇಶ ಮಾನವನಲ್ಲಿ ಸತ್ಯದ ಅರಿವನ್ನು ಬೆಳೆಸುವುದು, ಆತ್ಮಜ್ಞಾನವನ್ನು ಮೂಡಿಸುವುದು ಮತ್ತು ಸಮಗ್ರ ಕಲ್ಯಾಣವನ್ನು ಸಾಧಿಸುವುದು. ಈ ಕಾರಣಕ್ಕಾಗಿ ವೇದಗಳು ಕೇವಲ ಧರ್ಮಗ್ರಂಥಗಳಲ್ಲ, ಅವು ವಿಶ್ವಜ್ಞಾನ ಸಂಗ್ರಹ. ವೇದಗಳು ಮಾನವ ಜೀವನದ ದೀಪಸ್ತಂಭಗಳು. ಅವು ನಮ್ಮಲ್ಲಿ ನೈತಿಕತೆ, ಶುದ್ಧತೆ ಮತ್ತು ಸಮತೋಲನವನ್ನು ಬೆಳೆಸುತ್ತವೆ. ವೇದಗಳು ಹೇಳುವ ಸತ್ಯಗಳು ಇಂದಿಗೂ ಸಮಾನ ಪ್ರಾಮಾಣಿಕವಾಗಿವೆ. ಇವುಗಳಲ್ಲಿ ಅಡಗಿರುವ ಸಂದೇಶ ಮಾನವ ಕುಲಕ್ಕೆ ಶಾಶ್ವತ ಪಥದರ್ಶಕ. ವೇದಗಳ ಓದು, ಪಠಣ ಮತ್ತು ಅಧ್ಯಯನ ಮಾನವನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಆಲೋಚನೆಗೆ ಶಕ್ತಿಯನ್ನು ನೀಡುತ್ತದೆ ಹಾಗೂ ಜೀವನವನ್ನು ದಿವ್ಯಗೊಳಿಸುತ್ತದೆ. ವೇದಗಳ ಸಾರವೇ ಸತ್ಯ, ಧರ್ಮ ಮತ್ತು ಶಾಂತಿ. ಅವು ಹೇಳುವ ಮೂಲಮಾತು ಏನೆಂದರೆ ಸತ್ಯಂ ವದ, ಧರ್ಮಂ ಚರ, ಅಂದರೆ ಸತ್ಯವನ್ನು ಹೇಳು, ಧರ್ಮಪರವಾಗಿ ನಡೆ. ಈ ಸಂದೇಶವೇ ವೇದಗಳ ಹೃದಯ ಮತ್ತು ಇದೇ ವೇದದ ನಿಜ ದಿವ್ಯತ್ವ. ಅಂತೆಯೇ ವೇದಗಳು ಕೇವಲ ಪ್ರಾಚೀನ ಗ್ರಂಥಗಳಲ್ಲ, ಅವು ಬ್ರಹ್ಮನ ನಾದದ ಪ್ರತಿಧ್ವನಿ, ನಿತ್ಯ ಜ್ಞಾನದ ಸಾರ ಹಾಗೂ ಮಾನವ ಆತ್ಮದ ಶಾಶ್ವತ ಬೆಳಕು. ವೇದಗಳು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳ ಜ್ಞಾನವು ಶಾಶ್ವತವಾಗಿ ಪ್ರಕಾಶಿಸುತ್ತಲೇ ಇರುತ್ತದೆ. ಮಾನವನ ಬೌದ್ಧಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ವಿಕಾಸಕ್ಕೆ ವೇದಗಳ ಅಗತ್ಯ ಯಾವ ಕಾಲದಲ್ಲಾದರೂ ಅತಿ ಮುಖ್ಯವಾಗಿಯೇ ಉಳಿಯುತ್ತದೆ. ವೇದಗಳ ದಿವ್ಯತ್ವವು ಅವರ ಶಾಶ್ವತತೆಯಲ್ಲಿ ಅಡಗಿದೆ ಮತ್ತು ಅವರ ನಿತ್ಯ ಪ್ರಕಾಶವು ಸತ್ಯದ ಮಾರ್ಗವನ್ನು ಹುಡುಕುವ ಪ್ರತಿಯೊಬ್ಬನ ಹೃದಯದಲ್ಲಿ ಬೆಳಗುತ್ತದೆ. ವೇದವೆಂದರೆ ನಿಜಕ್ಕೂ ಜ್ಞಾನ ಮತ್ತು ಆ ಜ್ಞಾನವೇ ಪರಮ ದಿವ್ಯತ್ವ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.